ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ. ನನ್ನ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆನಾ? ನನ್ನ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಸಂಜೆ ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಟೈಮ್ ಬಂದು 3:30 ಮಧ್ಯಾಹ್ನ 3:30 ಆಗಿದೆ. ಸೊ ನಾನು ಅಮ್ಮ ಇಬ್ರು ಸ್ನಾಕ್ಸ್ ಪ್ರಿಪೇರಲ್ಲಿ ಬ್ಯುಸಿ ಇದ್ದೀವಿ. ಅಪ್ಪ ಊರಿಗೆ ಹೋಗಿದ್ದಾರೆ, ಅಪ್ಪ ಬರೋದು ನಾಳೆ. ಸೊ ನಾನು ಅಮ್ಮ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬಾಳೆಕಾಯಿ ಇತ್ತು. ಸೊ ಬಾಳೆಕಾಯಿ ಒಂದು ರೆಸಿಪಿ ಮಾಡ್ತೀನಿ ಅಂದ್ರೆ ಅಮ್ಮ, ಅದು ನಿಮ್ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ರೆಸಿಪಿ ಕೂಡ ನಿಮ್ದು ಶೇರ್ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ರೆಸಿಪಿ ಕೂಡ ಮಾಡ್ತೀವಿ, ಆ ರೆಸಿಪಿ ಕೂಡ ನಿಮ್ದು ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಶೇರ್ ಮಾಡುವ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮರಿಬೇಡಿ. ಥ್ಯಾಂಕ್ ಯು. ಬನ್ನಿ. ಸೊ ನೀವು ನೋಡ್ತಿದ್ದೀರಾ, ಇದೇನಿದು ಬಾಳೆಕಾಯಲ್ಲಿ ಏನೇನ್ ಮಾಡ್ತಾರೆ ನೀವೇ ಕಮೆಂಟ್ ಮಾಡಿ. ಸೊ ನಮ್ಮಮ್ಮ ಇವತ್ತು ಬಾಳೆಕಾಯಲ್ಲಿ ಎಲ್ಲರೂ ಫ್ರೆಂಚ್ ಫ್ರೈಸ್ ನ ಆಲೂಗೆಡ್ಡೆ ಮಾಡ್ತಾರೆ, ಬಟ್ ನಮ್ಮಮ್ಮ ಇವತ್ತು ಬಾಳೆಕಾಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದಾರೆ. ಒಂದು ನೈಸ್ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಇದನ್ನ ಟ್ರೈ ಮಾಡ್ತಿದಾರಮ್ಮ. ನಾವು ಫಸ್ಟ್ ಟ್ರೈ ಮಾಡ್ತಿರೋದು, ನೋಡೋಣ ಹೇಗ್ ಬರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಟ್ರೈ ಮಾಡಿ ಬಿಡುವ ಅಂತ ನಾವು ಶುರು ಮಾಡ್ತಾ ಇದೀವಿ ಬಾಳೆಕಾಯಿ ಫ್ರೆಂಚ್ ಫ್ರೈಸ್ ಮಾಡೋಕೆ. ಬನ್ನಿ, ನಿಮ್ ಜೊತೆ ಕೂಡ ರೆಸಿಪಿ ಶೇರ್ ಮಾಡ್ತೀವಿ. ಬನ್ನಿ. ಈ ಕಡೆ ಅಮ್ಮ ಬಾಳೆಕಾಯಿ ಹೆಚ್ಕೋತಿದಾರೆ ನೋಡಿ. ಇವಾಗ ಫ್ರೆಂಚ್ ಫ್ರೈಸ್ ಹೇಗೆ ನೀವು ಹೆಚ್ಕೋತೀರಾ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ, ಅದೇ ರೀತಿ ನಾವು ಬಾಳೆಕಾಯಿನ ಹೆಚ್ಕೋಬೇಕಾಗುತ್ತೆ. ಇವಾಗ ಈ ತರ ಬಾಳೆಕಾಯಿನ ಹೆಚ್ಕೊಂಡು ನೀರ್ ಹಾಕೊಂಡು ತೊಳ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ಬಾಳೆಕಾಯಿನ ನೀಟಾಗಿ ತೊಳೆದು ಇಟ್ಕೊಂಡಿದೀವಿ, ವಾಶ್ ಮಾಡ್ಕೊಂಡು. ಇವಾಗ ಇದಕ್ಕೆ 3 ಸ್ಪೂನ್ ಮೈದಾ. ನೋಡಿ, ಅಮ್ಮ ಮೈದಾ ಆಡ್ ಮಾಡ್ಕೊತಿದ್ದಾರೆ. ನೆಕ್ಸ್ಟ್ 3 ಸ್ಪೂನ್ ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೋಬೇಕು. 2 ಸ್ಪೂನ್ ಚಿರೋಟಿ ರವೆ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ಆಡ್ ಮಾಡ್ಕೊಳ್ಳಿ, ರುಚಿಗೆ ತಗಷ್ಟು ಆಡ್ ಮಾಡ್ಕೊಂಡು ಉಪ್ಪನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಅಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಅದೇ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ನೀಟಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿನೂ ಒಂದ್ಸಲ ಫ್ರೆಂಚ್ ಫ್ರೈಸ್ ಮಾಡಿ ನೋಡಿ. ನೀಟಾಗಿ ಇವಾಗ ಮಿಕ್ಸ್ ಆಗ್ತಿದೆ ಇದು. ಈಗ ಈ ಟೈಮಲ್ಲಿ ಒಂಚೂರು ಅರಿಶಿನ ಹಾಕೋಬೇಕಾಗುತ್ತೆ. ಒಂದ್ ಚಿಟಿಕೆ ಅರಿಶಿನ ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ಫೈನಲಿ ಎಣ್ಣೆ ಕಾಯ್ದಿದೆ ನೋಡಿ. ಇವಾಗ ಅಮ್ಮ ಬಾಳೆಕಾಯಿ ಹಾಕುತ್ತಾ ಇದ್ದಾರೆ. ಹಾಗೆ ಎಲ್ಲ ಪೀಸ್ ಮಾಡಿದ್ರಲ್ಲ, ಮಿಕ್ಸ್ ಮಾಡಿದ್ವಲ್ಲ, ಆ ಬಾಳೆಕಾಯಿನ ಹಾಕೋತಿದ್ದಾರೆ. ಹಾಗೆ ಎಲ್ಲ ಹಾಕೊಳ್ಳಿ. ಸೊ ನೋಡಿ, ಎಲ್ಲ ನೀಟಾಗಿ ಹಾಕೋತಿದ್ದಾರೆ, ಒಂದು ಬಿಡ್ದಂಗೆ ಎಲ್ಲ ನೀಟಾಗಿ ಹಾಕೊಳ್ಳಿ. ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡಿ. ನೋಡಿ, ನಾನು ಹಾಕ್ತಾ ಇದ್ದೀನಿ. ನೋಡಿ, ಅಮ್ಮ ಕರಿತಿದ್ದಾರೆ. ಇದನ್ನ ಕಡಿಮೆ ಸಮಯದಲ್ಲಿ ಆರಾಮಾಗಿ ಮಾಡ್ಕೋಬಹುದು ಬಾಳೆಕಾಯಿ ಇದ್ರೆ. ನಾನು ಫಸ್ಟ್ ಟೈಮ್ ಬ್ರೌನಿಶ್ ಆಗಿ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಎಣ್ಣೆ ನೀಟಾಗಿ ಫ್ರೈ ಮಾಡ್ಬೇಕಾಗುತ್ತೆ. ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ, ಅದೇ ರೀತಿ ಮಾಡ್ಕೊಡಿ. ಕಾಣಿಸ್ತಿದ್ಯಾ? ನೋಡಿ, ನೀಟಾಗಿ ಅದು ಫ್ರೈ ಆಗ್ತಾ ಇದೆ. ನೀಟಾಗಿ ಫ್ರೈ ಆಗ್ಬೇಕು. ನೀವು ಫ್ರೆಂಚ್ ಫ್ರೈಸ್ ಯಾವ ತರ ಮಾಡ್ತೀರಾ ಅದೇ ರೀತಿ ಪ್ರೊಸೆಸ್ ಇದಾವೆ, ಬಟ್ ಅದೊಂಥರ ಡಿಫ್ರೆಂಟ್ ಇದೆ, ಇದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಸೇಮ್ ಅದೇ ಪ್ರೊಸೆಸ್ಸು, ಬಟ್ ಅಲ್ಲಿ ನಾವು ಯೂಸ್ ಮಾಡೋದು ಆಲೂಗಡ್ಡೆ, ಯೂಸ್ ಮಾಡ್ತಿರೋದು ಬಾಳೆಕಾಯಿ, ಅಷ್ಟೇ ಡಿಫ್ರೆನ್ಸ್. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ. ಫ್ರೆಂಚ್ ಫ್ರೈಸ್ಗೆ ಮೈದಾ ಎಲ್ಲ ಹಾಕ್ತಿವಿ, ಬರೀ ಆಲೂಗಡ್ಡೆ ಅಂತ ಹಾಕ್ತಿವಿ ಪೀಸು, ಬಟ್ ಇದಾಗಲ್ಲ. ಇದು ಫ್ರೈ ನೀಟಾಗಿ ಆದ್ಮೇಲೆ ಸಿಗ್ತೀನಿ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ ಅಂತ. ಇನ್ನೇನು ಫುಲ್ ಆಯ್ತು, ಇನ್ನು 2 ಮಿನಿಟ್ಸ್ ಆದ್ರೆ ರೆಡಿ ಆಗುತ್ತೆ. ನೋಡಿ, ಅಮ್ಮ ತೋರಿಸ್ತಿದ್ದಾರೆ ನಿಮ್ಗೆ. ನೋಡಿ, ಇಷ್ಟು ಫ್ರೈ ಆಗಿದೆ ಸಾಕು. ನೋಡಿ, ಎಷ್ಟು ಊಟ ಕಾಣಿಸ್ತಿದೆ. ಈಗ ಫೈನಲಿ ಎಲ್ಲ ನೀಟಾಗಿ ಬಂದಿದೆ. ಇವಾಗ ನಾವು ಅದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀವಿ. ನೋಡಿ, ಎಷ್ಟು ನೀಟಾಗಿ ಆಗಿದೆ ಎಲ್ಲ. ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀವಿ.
ಪಕ್ಕದಿರೋ ಪ್ಲೇಟ್ಗೆ ನಾವು ಹಾಕ್ತಾ ಇದೀವಿ, ಟ್ರಾನ್ಸ್ಫರ್ ಮಾಡ್ಕೊತಾ ಇದೀವಿ. ನೀಟಾಗಿ ನಾವು ಅದನ್ನ ಪ್ಲೇಟ್ಗೆ ಹಾಕ್ತಾ ಇದೀವಿ. ಸೊ ಇವಾಗ ಅದಕ್ಕೆ ನಾವು ಅಚ್ಕಾರದ ಪುಡಿನ ಹಾಕ್ತಾ ಇದೀವಿ. ಅಚ್ಕಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಫೈನಲಿ ಆಗಿದೆ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಸೊ ಇದಕ್ಕೆ ನಾನೀಗ ಸಾಸ್ ಹಾಕೋ ತಿಂತಾ ಇದ್ದೀನಿ ಬನ್ನಿ. ಸಾಸ್ ಹಾಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡುವ. ಸಾಸ್ ಹಾಕೊಂಡಿದ್ದೀನಿ. ಸೂಪರ್ ಆಗಿದೆ. ಏನ್ ಗೊತ್ತಾ, ಮೊದ್ಲಿಗಿಂತ ಇವಾಗ ಸೂಪರ್ ಆಗಿದೆ. ಸಾಸ್ ಹಾಕೊಂಡು ಮಸ್ತ್. ಸಾಸ್ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಡನ್. ಇದಕ್ಕೆ ನಾನು 10 to 10 ಕೊಡ್ತೀನಿ. ಸೂಪರ್. ಈವ್ನಿಂಗ್ ಟೈಮ್ ಮಸ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಇದು ಬಿಡ ನೋಡಿ, ಈವ್ನಿಂಗ್ ಟೈಮ್ ಮಸ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಸಾಸ್ ಇದ್ರೆ ಮಸ್ತ್ ಆಗಿರುತ್ತೆ, ಸಾಸ್ ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಯಾರ ಸಾಸ್ ತಿನ್ನಲ್ಲ ಅವ್ರಿಗೆ ಸೂಪರ್ ಆಗಿರುತ್ತೆ. ಸಾಸ್ ಹಾಕೊಂಡ್ರೆ ನಮಗಂತೂ ಮಸ್ತ್ ಇರುತ್ತೆ. 10ಗೆ 10 ಕೊಡ್ಬೋದು. ಸೂಪರ್ ಆಗಿದೆ. ನಾನು ಹಿಂಡ್ಕೊ ಸಿಗ್ತೀನಿ ರೀ. ಈಗ ನಮ್ಮಮ್ಮ ರೇಟಿಂಗ್ಸ್ ಕೊಡ್ತಾರೆ ಅಂತೆ, ನೋಡಿ ಎಷ್ಟು ಕೊಡ್ತಾರೆ ಅಂತ. ಎಷ್ಟು ಕೊಡ್ತೀಯಮ್ಮ ರೇಟಿಂಗ್ಸ್? ನಾನಂತೂ 10ಗೆ 10 ಕೊಡ್ತೀನಿ. ನೀನು ಎಷ್ಟು ಕೊಡ್ತೀಯಾ? ನೈಸ್. ನಿಂಗೆ ಇಷ್ಟ ಆಯ್ತಾ ಇದು? ನಮ್ಮಮ್ಮ ಹಾಗೆ ತಿಂತಿರೋದು. ಸಾಸ್ ಎಲ್ಲ ನಮ್ಗೆ ಇಷ್ಟ. ಸಾಸು ನಿಮ್ಗೆಲ್ಲ ಸೋಯಾ ಸಾಸು ಅವೆಲ್ಲ ಅಮ್ಮಂಗೆ ಇಷ್ಟ ಆಗಲ್ಲ. ಅವನ್ನೆಲ್ಲ ಆಗಿನ ಕಾಲದವ್ರನ್ನ ಇಷ್ಟ ಆಗಲ್ಲ. ಅಮ್ಮಗೆ ಮಸ್ತ್ ಆಗ್ಯ. ಇಷ್ಟ ಆಯ್ತಾ? ಎರಡು ಚೆನ್ನಾಗಿದೆ. ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅದು. ನಮ್ಮ ಅಮ್ಮ ಫ್ರೆಂಚ್ ಇಷ್ಟ ಆಗೋಗಿದೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ನಾಕ್ಸ್. ಚಳಿ ಟೈಮ್ ಅಂತೂ ಬಿಸಿ ಬಿಸಿಯಾಗಿ ಸೂಪರ್ ಆಗಿರುತ್ತೆ. ನಂಗೆ ಆಕ್ಚುಲಿ ಇದು ಸಡನ್ ಸರ್ಪ್ರೈಸ್. ಬಾಳೆಕಾಯಿ ಫ್ರೆಂಚ್ ಫ್ರೈಸ್. ನಮ್ಮಮ್ಮ ಬಾಳೆಕಾಯಿ ಫ್ರೆಂಚ್ ಫ್ರೈಸ್ ತಿನ್ನು ಅಂತ ಅಂದಾಗ ಮಾಡ್ಕೊಡ್ಲ. ಅವಾಗ ರೆಸಿಪಿ ಶೂಟ್ ಮಾಡ್ಬೋದು ವಿಡಿಯೋಗೆ ಅಂದ್ಬಿಟ್ಟು ರೆಡಿಯಾಗಿ ಇದು ಮಾಡ್ಕೊಂಡೆ. ಆಮೇಲೆ ಇನ್ನೂ ರೆಸಿಪಿ ಕೂಡ ಶೇರ್. ಸೊ ನಾನು ಆಗಲೇ ಹೇಳ್ದಂಗೆ ಮಸ್ಟ್ ಟ್ರೈ ರೆಸಿಪಿ ನೀವು ಟ್ರೈ ಮಾಡಿ. ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಮ ಮಕ್ಳಿಗೆ ಮಾಡ್ಕೊಟ್ರಂತೂ ಪದೇ ಪದೇ ನಿಮ್ಮನ್ನ ಹೇಳ್ತಿರ್ತಾರೆ. ಹಾಗೆ ನೀವು ಅಷ್ಟೇ, ನೀವು ಮಾಡ್ಕೊತೀನಿ ಪದೇ ಪದೇ ಇನ್ನೊಂದ್ಸಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೊಂದ್ಸಲ ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ರೆಸಿಪಿ. ಮನೇಲೆ ಮಾಡ್ಕೋಬಹುದು, ಹೆಲ್ತಿ ಆಗಿರುತ್ತೆ. ಸೊ ಚುರ್ಮುರಿ ಮಾಡೋಣ ಅನ್ಕೊಂಡ್ವಿ, ಬಟ್ ಇದೇ ಸಾಕು ಅನ್ನಿಸ್ತು. ರಾತ್ರಿಗೆ ಏನಾದ್ರು ರಸಮ ಗಿಸಮೇನೋ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋಣ, ಸಾಕು ನಾಳೆ ನೋಡ್ಕೊಳ್ಳೋದು ಅಂತ ಸುಮ್ಮನೆ ಆದ್ವಿ. ಸೊ ಅದಕ್ಕೆ ಈ ವಿಡಿಯೋನ ಇನ್ಲೈನ್ ಮಾಡ್ತಿದ್ದೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು. ಈ ರೆಸಿಪಿ ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ನಮ್ಗಂತೂ ಇದು 10ಗೆ 10 ಕೊಡ್ತೀನಿ ನಾನಂತೂ. ಅಮ್ಮ ಎಷ್ಟು ಕೊಡ್ತೀಯಾ? ಅಮ್ಮನೂ ಕೂಡ 10ಗೆ 10 ಕೊಡ್ತಾರೆ. ನೀವು ಟ್ರೈ ಮಾಡಿ. ಹಾಗೆ ನೀವು ಎಷ್ಟು ರೇಟ್ ಕೊಡ್ತೀರಾ ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ, ಆಯ್ತಾ? ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗುವ ಮುಂದಿನ ವಿಡಿಯೋದಲ್ಲಿ ನಾನೀಗ ಕಾಫಿ ಹೊಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದುಂಟು, ನಾವು ಹೋಗ್ತೀವಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ the video. Bye. Love you all. Like, share, comment and subscribe. Thank you.